ಮೂರು ಕ್ಷೇತ್ರದಲ್ಲಿ ಗೆದ್ದಿರೋ ಫಲಿತಾಂಶ ಮುಂಚೆನೆ ಮಾಧ್ಯಮಕ್ಕೆ ಹೇಳಿದೆ ನಾನು 3 ಕ್ಷೇತ್ರದಲ್ಲಿ ನಾವು ಗೆಲ್ಲಿತೀವಿ ಅಂತ. ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ ಮಂಗಳೂರಲ್ಲಿ ನಾನು ಹೇಳಿದೆ 18,000 ಮೇಲೆ ನಾವು ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಮಂಗಳೂರಲ್ಲಿ ನಾನು ಹೇಳಿದೆ ನಾನು. ಹಾಗಾಗಿ ನಾವು ನಿರೀಕ್ಷೆ ಇತ್ತು ನಾವು 3 ಗೆಲ್ತೀವಿ ಅಂತ. ಇವತ್ತು ಜನ 3 ಸೀಟನ್ನ ಗೆಲ್ಸ್ಕೊಟ್ಟಿದ್ದಾರೆ. ನಾವು ಸಿಗ್ಗಾಂವದಲ್ಲಿ 13,448 ಲೀಡಲ್ಲಿ ಗೆದ್ದಿದ್ದೀವಿ. ಚನ್ನಪಟ್ಟಣದಲ್ಲಿ 25,413. ಸಣ್ಣೂರಲ್ಲಿ ನಮ್ಮ ನಿರೀಕ್ಷೆ ಜಾಸ್ತಿ ಇತ್ತು, ಲೀಡ್ ಜಾಸ್ತಿ ಬರ್ತಾ ಅಂತ. ಅಂದ್ರೆ 9,600 ಲೀಡಲ್ಲಿ ನಾವು ಗೆದ್ದಿದ್ದೀವಿ. ಸರ್, ಈಗ ನೀವು ಚನ್ನಪಟ್ಟಣದಲ್ಲಿ ಒಂದು ಹೇಳಿಕೆ ಕೊಟ್ಟಂತ ಹೇಳಿಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ, ಸೋಲ್ತಾರೆ ಅನ್ನುವಂತ ಒಂದು ವಿಶ್ಲೇಷಣೆ ಮಾಡ್ತಾ ಅದು ಯಾವುದು ಡ್ಯಾಮೇಜ್ ಆಗಿಲ್ಲ. ನಾನು ಮೊದಲೇ ಬಾರಿ ಏನು ಹೇಳಿರಲಿಲ್ಲ. ಅದು ಬಹಳ ಸತಿ ನಾನು ಹೇಳಿದ್ದೀನಿ. ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದೆ. ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದ್ದೆ. ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈ ಬಾರಿ ಏನ್ ಮಾಡಿದ್ರು ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡ್ಕೊಂಡ್ರು. ಅದು ನಾನು ಎಲ್ಲೋ ಒಂದ್ ಕಡೆ ಅದು ಹೇಳಬಾರ್ದಾಗಿತ್ತು, ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು. ಅದು ಏನಕ್ಕಂದ್ರೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ. ನಾವು ಇದ್ರು ಬಹಳ ಆತ್ಮೀಯ ಆಗಿದ್ರು. ಅವ್ರು ನನ್ನ ಕುಳ್ಳ ಅಂತ ಕರಿತಾ ಇದ್ರು, ನಾನು ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ. ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು. ಅದು ಎಲ್ಲೋ ಜನ ಅದ್ರ ಬಗ್ಗೆ ಇನ್ನೂ ತಲೆ ಕೆಡ್ಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ ವೋಟ್ಗಳನ್ನ ಸ್ಪ್ಲಿಟ್ ಮಾಡುತ್ತೆ. ಅದೇ ಎಲ್ಲಿ ನಾವು 25,000 ಲೀಡರ್ ಗೆದ್ದಿದ್ದೀವಿ. ನೀವು ಎಕ್ಸಿಟ್ ಪೋಲ್ ಅಲ್ಲಿ ಎಲ್ಲ ಒಂದು ನಾವು ಸಣ್ಣೂರು ನಾವು ಗೆಲ್ತೀವಿ, ಸಿಗ್ಗಾಂವನು ಬಿಜೆಪಿ ಗೆಲ್ತಂತ ನೀವು ಕೊಟ್ಟಿದ್ವಿ, ಚನ್ನಪಟ್ಟಣನೂ ಜೆಡಿಎಸ್ ಗೆಲ್ತಾನ ಕೊಟ್ಟಿದ್ವಿ. ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ. 25,000 ಅಂದ್ರೆ ಕಡಿಮೆ ಅಂತರ ಇಲ್ಲ. ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು 25,000 ಅಂತರದಲ್ಲಿ ಗೆಲ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ. ಜನ ಕೈ ಹಿಡಿದಿದ್ದಾರೆ ಅಂತ ಆಯ್ತು. ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ, 5 ಗ್ಯಾರಂಟಿ. ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ 3 ಉಪಚುನಾವಣೆಯಲ್ಲಿ ಕೈ ಹಿಡಿದು ಒಳ್ಳೆ ಲೀಡರ್ ಗೆಲ್ಸಿದ್ದಾರೆ. ಸರ್, ಸಿಗ್ಗಾಂವಿ ಸ್ಪೆಷಲ್ ಆಗಿ ಅಲ್ಪಸಂಖ್ಯಾತರಿಗೆ ಕೊಡುವಲ್ಲಿ ಇಲ್ಲ, ನಾನು ಹೇಳಿದೆ. ನಾನು ಮುಂಚೆಯಿಂದ ಅದಕ್ಕಿಂತ 5 ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು. ಈ ಬಾರಿನೂ ಬೈ ಎಲೆಕ್ಷನ್ ಬರೋದ್ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರನ್ನೇ ಕೊಡ್ಬೇಕಂತ ನಾನು ಕೇಳಿದೆ. ಪಕ್ಷ ಅಲ್ಪಸಂಖ್ಯಾತರು ಕೊಟ್ಟರು, ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಇವತ್ತು ಜನ ಕೈ ಹಿಡಿದು ಸಿಗ್ಗಾಂವದಲ್ಲೂ ನಾವು ಗೆದ್ದಿದ್ವಿ. ಇಲ್ಲ, ಪ್ಲಸ್ ಏನಿಲ್ಲ. ಈಗ ಏನಾಗಿದೆ, ಬಸವರಾಜ ಬೊಮ್ಮಾಯಿ ನಾವು ಹೋಗಿದ್ದೆ. ನಾನು 3 ದಿನ ಅಲ್ಲಿ ಪ್ರಚಾರ ಮಾಡಿದೆ. ನಾನು ಏನ್ ಜನ 4 ಬಾರಿ ಬಸವರಾಜ ಬೊಮ್ಮಾಯಿ ಅವರು ಏನ್ ಸಿಗ್ಗಾಂವದಲ್ಲಿ ಗೆದ್ದಿದ್ರು ಆಗ್ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ. ಏನಂದ್ರೆ ಬಹಳ ಜನ ಎಲ್ಲೋದ್ರು ಅದೇ ಹೇಳ್ತಾ ಇದ್ರು. ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ, ಇಲ್ಲಿಂದಲೇ MLA ಆಗ್ಬಿಟ್ಟು ಅವರು ಮುಖ್ಯಮಂತ್ರಿನೂ ಆಗಿದ್ರು ಅವರು. ಹಾಗಾಗಿ ಅವರು ತಾಲೂಕಾದ್ರೂ ಡೆವಲಪ್ ಮಾಡಬಹುದಾಗಿತ್ತು, ಅವ್ರು ಮಾಡಿಲ್ಲ ಅಂತ ಜನಗಳು ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ರು. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ.